ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಶ್ಚಿಮ ಬಂಗಾಳದ ವೈದ್ಯೆಯ ಅತ್ಯಾಚಾರ ಪ್ರಕರಣ ಬಗ್ಗೆ ಮೊದಲ ಬಾರಿಗೆ ಹೇಳಿಕೆ ನೀಡಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಮುರ್ಮು ಅವರು ರಾಷ್ಟ್ರಪತಿಯಂತಹ ಈ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಿದ ಬುಡಕಟ್ಟು ಸಮುದಾಯದ ಮೊದಲ ಮಹಿಳೆ ಮತ್ತು ದೇಶದ ಎರಡನೇ ಮಹಿಳೆ. ಮೋದಿಯವರ 3ನೇ ಅವಧಿಯ ನೂತನ ಸಂಸತ್ತಿನಲ್ಲಿ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು ಮೋದಿ ಸರ್ಕಾರದಲ್ಲಿ ನಾರಿ ಶಕ್ತಿಗೆ ಬಲ ತುಂಬಿದೆ ಎಂದಿದ್ದರು. ಮಹಿಳೆಯರ ವಿರುದ್ಧದ ಕೃತ್ಯಗಳನ್ನು ಬುಡ ಸಮೇತ ಕಿತ್ತು ಹಾಕಲು ಆತ್ಮಾವಲೋಕನ ಅಗತ್ಯ ಎಂದಿದ್ದಾರೆ. ನಮಸ್ಕಾರ, ಇದು ಈ ದಿನ ಸಂಪಾದಕೀಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಶ್ಚಿಮ ಬಂಗಾಳದ ವೈದ್ಯೆಯ ಅತ್ಯಾಚಾರ ಪ್ರಕರಣ ಬಗ್ಗೆ ಮೊದಲ ಬಾರಿಗೆ ಹೇಳಿಕೆ ನೀಡಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಬುಧವಾರ PTIಗೆ ವುಮೆನ್ಸ್ ಸೇಫ್ಟಿ ಎನಫ್ ಈಸ್ ಎನಫ್ ಎಂಬ ಶೀರ್ಷಿಕೆಯ ಲೇಖನ ಬರೆದಿರುವ ಅವರು ಮಹಿಳೆಯರ ವಿರುದ್ಧದ ಕೃತ್ಯಗಳನ್ನು ಬುಡ ಸಮೇತ ಕಿತ್ತು ಹಾಕಲು ಆತ್ಮಾವಲೋಕನ ಅಗತ್ಯ ಎಂದಿದ್ದಾರೆ. ದೆಹಲಿಯಲ್ಲಿ 12 ವರ್ಷಗಳ ಹಿಂದೆ ನಡೆದ ನಿರ್ಭಯ ಪ್ರಕರಣವನ್ನು ಅವರು ನೆನಪಿಸಿಕೊಂಡಿದ್ದಾರೆ. ಕೋಲ್ಕತ್ತಾದ ವೈದ್ಯೆ ಮೇಲಿನ ಭೀಕರ ಅತ್ಯಾಚಾರ ಪ್ರಕರಣದ ಬಗ್ಗೆ ಅವರು ಲೇಖನ ಬರೆದು ಖಂಡಿಸಿರುವುದು ಸಕಾಲಿಕ. ಆದರೆ ಅವರು ಈ ದೇಶದ ಮೊದಲ ಪ್ರಜೆಯಾಗಿ ಸರ್ಕಾರಕ್ಕೆ ನಿರ್ದೇಶನ ನೀಡುವ ಸ್ಥಾನದಲ್ಲಿ 2 ವರ್ಷಗಳಿಂದ ಇದ್ದಾರೆ. ಇದೇ ರೀತಿಯ ಕಾಳಜಿಯನ್ನು ಮಣಿಪುರ, ಮಹಾರಾಷ್ಟ್ರ, ಬದ್ಲಾಪುರ್, ಉತ್ತರಾಖಂಡ್, ಉತ್ತರ ಪ್ರದೇಶದ ಉನ್ನಾವ್, ಹಾಥರಸ್ ಪ್ರಕರಣಗಳಲ್ಲಿ ತೋರಿಲ್ಲ ಯಾಕೆ ಎಂಬ ಪ್ರಶ್ನೆ ಏಳುತ್ತದೆ. ಈ ಪ್ರಶ್ನೆಯು ಸಕಾಲಿಕವೇ ಆಗಿದೆ. ಮುರ್ಮು ಅವರು ರಾಷ್ಟ್ರಪತಿಯಂತಹ ಈ ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರಿದ ಬುಡಕಟ್ಟು ಸಮುದಾಯದ ಮೊದಲ ಮಹಿಳೆ ಮತ್ತು ದೇಶದ ಎರಡನೇ ಮಹಿಳೆ. ಮೋದಿ ಸರ್ಕಾರ ಬರಲಿರುವ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಬುಡಕಟ್ಟು ಸಮುದಾಯದ ನಾಯಕಿಯನ್ನು ಅತ್ಯುನ್ನತ ಹುದ್ದೆಗೆ ಆಯ್ಕೆ ಮಾಡಿದರೂ ಈ ದೇಶದ ಜನ ಪಕ್ಷಾತೀತವಾಗಿ ಬೆಂಬಲಿಸಿದ್ದರು. ಮುರ್ಮು ರಾಷ್ಟ್ರಪತಿಯಾಗಿ 2 ವರ್ಷಗಳಾಗಿವೆ. ಈ ಮಧ್ಯೆ ಹಲವು ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ಭೀಕರ ಅತ್ಯಾಚಾರಗಳು ನಡೆದಿವೆ. ದಲಿತರ ಮೇಲೆ ಅಮಾನವೀಯ ಹಲ್ಲೆಗಳು, ಮೂತ್ರ ಕುಡಿಸುವುದು, ಎಂಜಲು ನೆಕ್ಕಿಸುವುದು, ನಾಲಿಗೆಯಿಂದ ಬೂಟು ನೆಕ್ಕುವಂತೆ ಹಿಂಸೆ ನೀಡುವ ಲೆಕ್ಕವಿಲ್ಲದಷ್ಟು ಪ್ರಕರಣಗಳು ನಡೆದಿವೆ. ಮಹಿಳೆಯರನ್ನು ಬೆತ್ತಲುಗೊಳಿಸುವ ಪ್ರಕರಣಗಳು ಪದೇ ಪದೇ ವರದಿಯಾಗುತ್ತಿವೆ. ಉತ್ತರ ಪ್ರದೇಶದಲ್ಲಿ 2 ವರ್ಷಗಳ ಹಿಂದೆ 2 ದಲಿತ ಸೋದರಿಯರನ್ನು ಅತ್ಯಾಚಾರಗೈದು ಮರಕ್ಕೆ ನೇಣು ಹಾಕಲಾಗಿತ್ತು. ಅದೇ ತರಹದ ಇನ್ನೊಂದು ಪ್ರಕರಣ ಆಗಸ್ಟ್ 26ರಂದು ವರದಿಯಾಗಿದೆ. 15ರಿಂದ 17 ವಯಸ್ಸಿನ 2 ದಲಿತ ಬಾಲಕಿಯರು ರಾತ್ರಿ ಭಗವತಿಪುರ ಗ್ರಾಮದ ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಹೋದವರು ಮನೆಗೆ ವಾಪಸ್ಸಾಗಿರಲಿಲ್ಲ. ಮರುದಿನ ಬೆಳಿಗ್ಗೆ ಮಾವಿನ ಮರದಲ್ಲಿ 2 ಶವಗಳು ನೇತಾಡುತ್ತಿದ್ದವು. ಬಾಲಕಿಯರನ್ನು ಅತ್ಯಾಚಾರ ಮಾಡಿ ಕೊಂದು ಮರಕ್ಕೆ ನೇಣು ಹಾಕುವುದು ಉತ್ತರ ಪ್ರದೇಶದಲ್ಲಿ ಮಾಮೂಲಿಯಾಗಿದೆ. ಆಗ್ರಾದಲ್ಲಿ ಹಿರಿಯ ಸಹಪಾಠಿಯಿಂದ ಅತ್ಯಾಚಾರಗೊಂಡ ಯುವತಿ ಪೊಲೀಸ್ ಠಾಣೆಗೆ ದೂರು ನೀಡಲು 16 ದಿನ ಅಲೆದರೂ ಪೊಲೀಸರು ದೂರು ದಾಖಲಿಸಿಲ್ಲ ಎಂದು ಆಕೆ ಅರೆಬೆತ್ತಲಾಗಿ ಪ್ರತಿಭಟನೆ ನಡೆಸಿದ್ದು ದೇಶಕ್ಕೆ ಘಾಸಿಯಾಗುವ ಸಂಗತಿ ಅಲ್ಲವೇ? ಅತ್ಯಾಚಾರ ವೈದ್ಯೆಯ ಮೇಲಾದರೂ ಅಷ್ಟೇ, ಕಾರ್ಮಿಕಳ ಮೇಲಾದರೂ ಅಷ್ಟೇ, ಎರಡೂ ಜೀವಕ್ಕೂ ಘನತೆ ಇದೆ. ನೋವು, ಸಂಕಟ ಎರಡೂ ಕುಟುಂಬಗಳದ್ದು ಒಂದೇ ತೂಕದ್ದು. ಉತ್ತರ ಪ್ರದೇಶದ ಸಂಸದ, ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಎಂದು ಆರೋಪಿಸಿ 1 ತಿಂಗಳ ಕಾಲ ದೇಶಕ್ಕೆ ಪದಕ ತಂದ ಮಹಿಳಾ ಕುಸ್ತಿಪಟುಗಳು ಬೀದಿಯಲ್ಲಿ ಪ್ರತಿಭಟನೆ ನಡೆಸಿದ್ದರು. ಉನ್ನಾವ್, ಹಾಥರಸ್ನಲ್ಲಿ ಚಿಕ್ಕ ವಯಸ್ಸಿನ ಯುವತಿಯರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ, ಕೊಲೆಗೆ ವಿದೇಶದಲ್ಲೂ ಖಂಡನೆ ವ್ಯಕ್ತವಾಗಿತ್ತು. ಈಗಲೂ BJP ಆಡಳಿತ ಇರುವ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸಾಮೂಹಿಕ ಅತ್ಯಾಚಾರಗಳಾಗುತ್ತಿವೆ. ಆದರೆ ದೇಶದ ಪ್ರಥಮ ಪ್ರಜೆ, ಅದರಲ್ಲೂ ತಾಯಿ ಸ್ಥಾನದಲ್ಲಿರುವ ಮುರ್ಮು ಅವರು ಯಾವ ಪ್ರಕರಣದಲ್ಲೂ ಕಳವಳಗೊಂಡಿಲ್ಲ, ಒಂದೇ ಒಂದು ಸಂದೇಶ ನೀಡಿಲ್ಲ. ಮೋದಿಯವರ 3ನೇ ಅವಧಿಯ ನೂತನ ಸಂಸತ್ತಿನಲ್ಲಿ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು ಮೋದಿ ಸರ್ಕಾರದಲ್ಲಿ ನಾರಿ ಶಕ್ತಿಗೆ ಬಲ ತುಂಬಿದೆ ಎಂದಿದ್ದರು. ಆದರೆ ಮೋದಿ ಸರ್ಕಾರ ಅತ್ಯಾಚಾರ ಸಂತ್ರಸ್ತರ ಪುನರ್ವಸತಿಗಾಗಿ ಇರುವ ನಿರ್ಭಯ ನಿಧಿಯ ಹಣವನ್ನೇ ಸರಿಯಾಗಿ ಬಳಸುತ್ತಿಲ್ಲ. ಈ ಅರಿವು ರಾಷ್ಟ್ರಪತಿ ಮುರ್ಮು ಅವರಿಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಮೋದಿ ಸರ್ಕಾರ ದೇಶದ ಮಹಿಳೆಯರ ಸುರಕ್ಷತೆಗೆ ಯಾವ ಕಾನೂನು ಮಾಡಿದೆ, ಯಾವ ಕಠಿಣ ಕ್ರಮ ಜರುಗಿಸಿದೆ ಎಂದು ಈಗಲಾದರೂ ಆತ್ಮಾವಲೋಕನ ಮಾಡಿಕೊಳ್ಳುವ ಅಗತ್ಯವಿದೆ. ಮಣಿಪುರದಲ್ಲಿ 1.5 ವರ್ಷಗಳಿಂದ ನಡೆಯುತ್ತಿರುವ ಜನಾಂಗೀಯ ಹಿಂಸಾಚಾರ ಶುರುವಾಗಿದ್ದು 2023ರ ಮೇನಲ್ಲಿ. ಆ ಹಿಂಸಾಚಾರದಲ್ಲಿ ಪ್ರಬಲ ಮೈತೇಯಿ ಸಮುದಾಯದವರು ಕುಕಿ ಸಮುದಾಯದ 2 ಮಹಿಳೆಯರನ್ನು ಸಾರ್ವಜನಿಕವಾಗಿ ಬೆತ್ತಲುಗೊಳಿಸಿ ರಸ್ತೆಯುದ್ದಕ್ಕೂ ಮೆರವಣಿಗೆ ಮಾಡಿ ಬಯಲಿನಲ್ಲಿ ಸಾಮೂಹಿಕ ಅತ್ಯಾಚಾರಗೈದು ಕೊಂದು ಎಸೆದಿದ್ದರು. ಯುವಕರು ಆ 2 ಯುವತಿಯರ ಅಂಗಾಂಗಗಳನ್ನು ಮುಟ್ಟಿ ವಿಕೃತವಾಗಿ ಹಿಂಸಿಸುವ ದೃಶ್ಯ ಸಾರ್ವಜನಿಕಗೊಂಡು ಡಬಲ್ ಎಂಜಿನ್ ಸರ್ಕಾರದ ವೈಫಲ್ಯವನ್ನು, ಮೋದಿಯವರ ಮಹಾ ಮೌನವನ್ನು ಜಗತ್ತಿಗೆ ತೋರಿಸಿತ್ತು. ರಾಷ್ಟ್ರಪತಿ ಮುರ್ಮು ಅವರು ಈ ಪ್ರಕರಣದ ಬಗ್ಗೆ ಮೋದಿ ಸರ್ಕಾರವನ್ನು ಎಚ್ಚರಿಸಿಲ್ಲ, ಅಸಮಾಧಾನವನ್ನು ಹೊರಹಾಕಿಲ್ಲ. PTIಗೆ ಲೇಖನ ಬರೆದು ಖಂಡಿಸುವ ಅವಕಾಶ ಆಗಲೂ ಇತ್ತು.
ಅಷ್ಟೇ ಏಕೆ ಗುಜರಾತಿನ ಬಿಲ್ಕಿಸ್ ಬಾನೋ ಅತ್ಯಾಚಾರಿಗಳನ್ನು ಸನ್ನಡತೆಯ ಹೆಸರಿನಲ್ಲಿ ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿದಾಗ ದ್ರೌಪದಿ ಮುರ್ಮು ಅವರು ಈ ದೇಶದ ರಾಷ್ಟ್ರಪತಿಯಾಗಿದ್ದರು. ಈ ಎಲ್ಲ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವ ಸ್ಥಾನದಲ್ಲಿರುವ ಮುರ್ಮು ಅವರು ಮೌನ ವಹಿಸಿದ್ದು ಅಕ್ಷಮ್ಯ. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ಖಂಡಿಸದ ಮುರ್ಮು ಅವರ ನಡವಳಿಕೆ ನಿಜಕ್ಕೂ ಮಹಿಳೆಯರ ಘನತೆಗೆ ಮಾಡಿದ ಅಪಚಾರ. ಕೋಲ್ಕತ್ತಾದ ವೈದ್ಯ ಮೇಲಿನ ಅತ್ಯಾಚಾರದಿಂದ ದೇಶವೇ ಘಾಸಿಗೊಂಡಿದೆ ಎಂದು ಹೇಳುವಾಗ ಮುರ್ಮು ಅವರಿಗೆ ಈ ಹಿಂದಿನ ಮಹಿಳೆಯರ ಮೇಲಾದ ಭೀಕರ ಅತ್ಯಾಚಾರ ಪ್ರಕರಣಗಳು ಆಘಾತ ತಂದಿಲ್ಲ ಎಂದು ಈ ದೇಶದ ಜನ ಅರ್ಥ ಮಾಡಿಕೊಳ್ಳಬೇಕೇ? ಛತ್ತೀಸ್ಗಢದಲ್ಲಿ ಆದಿವಾಸಿಗಳ ಮೇಲೆ ನಿರಂತರ ಹಲ್ಲೆಗಳಾಗುತ್ತಿವೆ. ಅವರನ್ನು ಒಕ್ಕಲೆಬ್ಬಿಸಲಾಗುತ್ತಿದೆ. ಯೋಗಿ ಸರ್ಕಾರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದವರ ಮನೆಗಳನ್ನು ಬುಲ್ಡೋಜರ್ ಹರಿಸಿ ಧ್ವಂಸ ಮಾಡುತ್ತಿದೆ. ಅಲ್ಲೊಬ್ಬಳು ತಾಯಿ, ಸೋದರಿ, ಪತ್ನಿ, ಮಗಳ ಬದುಕು ಬೀದಿ ಪಾಲಾಗುತ್ತಿದೆ. ಇಂತಹ ಸರ್ಕಾರಿ ಪ್ರೇರಿತ ಕ್ರೌರ್ಯವನ್ನು ಖಂಡಿಸಲಾರದಷ್ಟು ಬಲಹೀನ ಮಹಿಳೆಯೊಬ್ಬರು ಇಷ್ಟು ದೊಡ್ಡ ದೇಶದ ರಾಷ್ಟ್ರಪತಿ ಆಗಿರುವುದು ವಿಷಾದ ಪಡಬೇಕಾದ ಸಂಗತಿ. ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.